ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೀನಿ, ಆ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಸದ್ಯದಲ್ಲೇ ಮಾಡ್ತೀನಿ, ಎಲ್ಲ ವಿಚಾರಗಳನ್ನು ಕೂಡ ಕರೆದು ಅಧಿಕಾರಿಗಳ ಜೊತೆ ಚರ್ಚಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕೂಡ ಅಂತಹ ಆತಂಕ ಏನು ಕರ್ನಾಟಕದಲ್ಲಿ ಬಂದಿಲ್ಲ. ಅಂಥದ್ದು ಬಂದರೆ ಆ ಪರಿಸ್ಥಿತಿಗೆ ಬಂದಾಗ ನಮ್ಮ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕೆಲವು ಅಡ್ವೈಸರಿಗಳನ್ನು ಇಶ್ಯೂ ಮಾಡ್ತಾರೆ. ಎಲ್ಲ ಕ್ರಮ ಮಾಡ್ತೀವಿ, ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಕ್ರಮ ಮಾಡ್ತೀವಿ. ಇನ್ನೂ ಕೂಡ ಅಂತಹ ಆತಂಕ ಏನು ಕರ್ನಾಟಕದಲ್ಲಿ ಬಂದಿಲ್ಲ. ಅಂಥದ್ದು ಬಂದರೆ ಆ ಪರಿಸ್ಥಿತಿಗೆ ಬಂದಾಗ ನಮ್ಮ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕೆಲವು ಅಡ್ವೈಸರಿಗಳನ್ನು ಇಶ್ಯೂ ಮಾಡ್ತಾರೆ. ಎಲ್ಲ ಕ್ರಮ ಮಾಡ್ತೀವಿ, ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಕ್ರಮ ಮಾಡ್ತೀವಿ. ಇನ್ನೂ ಕೂಡ ಅಂತಹ ಆತಂಕ ಏನು ಕರ್ನಾಟಕದಲ್ಲಿ ಬಂದಿಲ್ಲ. ಅಂಥದ್ದು ಗೃಹ ಇಲಾಖೆಯ ವತಿಯಿಂದ ಭದ್ರತೆ ವಿಚಾರವಾಗಿ ಮತ್ತು ಈಗ ಏನಾದರೂ ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಬಂದರೆ ಅದನ್ನು ಪೊಲೀಸರು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಅವ್ರದ್ದೇ ಪಾತ್ರ ಮುಖ್ಯವಾಗಿರೋದ್ರಿಂದ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ. ಸದ್ಯದಲ್ಲಂತೂ ಯಾವಾಗಲೂ ಅಷ್ಟೇ, ಈಗ ಆರಂಭದ ಸಂದರ್ಭದಲ್ಲಿ ಇದನ್ನೇ ಎಲ್ಲರೂ ಹೇಳ್ತಾರೆ, ಈಗೇನು ಆತಂಕ ಪಡಬೇಡಿ, ಯಾರು ಪ್ಯಾನಿಕ್ ಆಗಬೇಡಿ, ಹಂಗೆ ಬಂದರೆ ನಮ್ಮ ಸರ್ಕಾರ ಇದೆ, ನಾವು ಎಲ್ಲ ಕ್ರಮವನ್ನು ತಗೊಳ್ತೀವಿ ಅಂತಕ್ಕಂಥ ಭರವಸೆ ಮತ್ತು ಧೈರ್ಯದ ಮಾತುಗಳನ್ನು ಗೃಹ ಸಚಿವರು ಆಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ.